ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮಗೆ ಈಸಿಯಲ್ಲಿ ಮನೆಯಲ್ಲಿ ಮ್ಯಾಂಗೋ ಲಸ್ಸಿಯನ್ನು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಮೊಸರು ಆದ್ದರಿಂದ ಈಗ ಬೇಸಿಗೆ ಕಾಲದಲ್ಲಿ ಇದು ಕುಡಿದ್ರೂ ಒಳ್ಳೆಯದು, ದೇಹಕ್ಕೆ ತಂಪು. ಹಾಗೂ ಇದಕ್ಕೆ ಮ್ಯಾಂಗೋ ಹಾಕೋದ್ರಿಂದ ಇದರ ಎಂತ ಹೇಳ್ತೀವಿ ನಾವು, ರುಚಿ ಹೇಳ್ತೀವಿ ನೋಡಿ, ಅದು ಡಬಲ್ ಆಗಿ ಬರುತ್ತೆ. ಓಕೆ, ಇವಾಗ ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಮಾಡೋದಂತ. ತುಂಬ ಸಿಂಪಲ್ ಉಂಟು, ಈಸಿ ಉಂಟು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಇದಕ್ಕೆ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಮಾವಿನ ಹಣ್ಣಿನೆಲ್ಲ ಮಾಂಸವನ್ನು ತೆಗೆದು ಇದರಲ್ಲಿ ಹಾಕಿಟ್ಟಿದ್ದೀನಿ ನಾನು. ಆಮೇಲೆ 1 ಕಪ್ಪಷ್ಟು ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಫಸ್ಟಿಗೆ ಮಾವಿನ ಹಣ್ಣನ್ನು ಇದಕ್ಕೆ ಹಾಕೋಣ. ಇದರ ಸಿಪ್ಪೆಲ್ಲ ತೆಗೆದು ಈ ರೀತಿ ಹಾಕಿದರೆ ಆಯಿತು. ಒಳ್ಳೆ ಹಣ್ಣಾಗಿರ್ಬೇಕು ಮಾವಿನ ಹಣ್ಣು, ಆಗ ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ಮೊಸರನ್ನು 1 ಕಪ್ಪಷ್ಟು ಹಾಕಿದ್ದೀನಿ. ಆಮೇಲೆ ನಿಮಗೆ ತುಂಬ ಕೋಲ್ಡ್ ಬೇಕಿದ್ದರೆ ಇದಕ್ಕೆ ನೀವು ಐಸ್ ಕ್ಯೂಬ್ಸ್ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಐಸ್ ಕ್ಯೂಬ್ಸ್ ಹಾಕಿದರೆ ನೀವು ಬೇಕಿದ್ರೆ ಹಾಕ್ಬೋದು ಗ್ರೈಂಡ್ ಮಾಡುವಾಗನೇ. ಇವಾಗ ಇದಕ್ಕೆ ಸ್ವಲ್ಪ 1 ಪಿಂಚಷ್ಟು ನಾನು ಏಲಕ್ಕಿ ಹುಡಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸಕ್ಕರೆಯನ್ನು ಹಾಕೋಣ. ನಾನಿಲ್ಲಿ 4 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿ ಹಾಕಿ, ಅಥವಾ ಕಮ್ಮಿ ಆದರೆ ಸ್ವಲ್ಪ ಕಮ್ಮಿ ಹಾಕಿ. ಸ್ವಲ್ಪ ಸಿಹಿ ಇದ್ರೇ ಚೆನ್ನಾಗಾಗುತ್ತೆ ಇದು. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡೋಣ. ಚೆನ್ನಾಗಿ ಗ್ರೈಂಡ್ ಮಾಡಿ. ಐಸ್ ಕ್ಯೂಬ್ಸ್ ಎಲ್ಲ ಹಾಕಿದರೆ ಚೆನ್ನಾಗಿ ಎಲ್ಲ ಐಸ್ ಕ್ಯೂಬ್ಸ್ ಚೆನ್ನಾಗಿ ಇದರಲ್ಲಿ ಇದಾಗಲಿ, ಕ್ರಷ್ ಆಗಲಿ, ಅಷ್ಟನ್ನು ಗ್ರೈಂಡ್ ಮಾಡಿ ಚೆನ್ನಾಗಿ. ಸಕ್ಕರೆ ಎಲ್ಲ ಕರಗಲಿ, ಚೆನ್ನಾಗಿ ಗ್ರೈಂಡ್ ಮಾಡಿದನು. ಓಕೆ ನೋಡಿ, ಒಂದು 2 ನಿಮಿಷ ಅಷ್ಟು ನಾನು ಗ್ರೈಂಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು, ನೋಡ್ಬೋದು ನೀವು. ಮ್ಯಾಂಗೋ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ನಿಮಗೆ ಎಷ್ಟು ಗ್ಲಾಸ್ ಬೇಕು ನೋಡಿ ಅಷ್ಟು ಗ್ಲಾಸಿಗೆ ಹಾಕಿ ಎಂಜಾಯ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ದಪ್ಪ ಆದರೂ ಇರಬೇಕಿದು, ತುಂಬ ತೆಳ್ಳಗೆ ಮಾಡಬೇಡಿ. ಓಕೆ, ಇವಾಗ ಇದಕ್ಕೆ ಮೇಲಿಂದ ಸ್ವಲ್ಪ ನಾವು ಗಾರ್ನಿಷ್ ಮಾಡೋಣ. ಸ್ವಲ್ಪ ನಾನು ಬಾದಾಮ್ ಹಾಗೂ ಗೋಡಂಬಿ ಹಾಕ್ತೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಬೋದು, ಆದರೆ ಇದು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಕುಡಿಲಿಕ್ಕೆ. ಓಕೆ, ಈಗ ದೊಡ್ಡವರು ಮಕ್ಕಳು ಎಲ್ಲರೂ ನೀವು ಎಂಜಾಯ್ ಮಾಡಿ. ಮ್ಯಾಂಗೋ ಲಸ್ಸಿಯನ್ನು ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಹೊರಗಡೆ ಸುಮಾರು ಸಲ ನಾವು ಕುಡಿದಿರ್ತೀವಿ, ಮನೆಯಲ್ಲಿ ತುಂಬ ಈಸಿಯಲ್ಲಿ ಮಾಡ್ಬೋದು. ಈಗ ಮಾವಿನ ಸೀಸನ್ ಆದ್ದರಿಂದ ಮಾವಿನ ನಿಮಗೆ ಈಸಿಯಲ್ಲಿ ಸಿಗುತ್ತೆ. ಹಾಗಾಗಿ ಮಾವಿನನ್ನು ಹಾಕಿ ಲಸ್ಸಿ ಮಾಡಿ ಕುಡೀರಿ. ತುಂಬ ದೇಹಕ್ಕೆ ತಂಪು ಕೂಡ ಆಗುತ್ತೆ ಹಾಗೂ ರುಚಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಥಮ್ಸ್ ಅಪ್ ಕೊಡಿ, ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.